ಹಾಯ್ ಫ್ರೆಂಡ್ಸ್, ನಮಸ್ತೆ. ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಕಂಪ್ಲೀಟ್ ಆಗಿ ಇಷ್ಟ ಆದರೆ ಮಾತ್ರನೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ವಿಡಿಯೋಗೆ ಶುರು ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾವು 25 ಪೈಸೆಯ ಅತ್ಯಂತ ಅಪರೂಪವಾದಂತಹ ಒಂದು ಕಮೆಮೊರೇಟಿವ್ ಕಾಯಿನ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ನೋಡ್ತಿದ್ದೀರಾ, ಅದರ ಡಿಫ್ರೆಂಟ್ ಗ್ರೇಡ್ನ ಈ ಒಂದು ನಾಣ್ಯಗಳು ಇರುವಂಥದ್ದು. 25 ಪೈಸೆಯ ಡಿಫ್ರೆಂಟ್ ಗ್ರೇಡ್ಗಳ ನಾಣ್ಯಗಳಿರುವಂಥದ್ದು. ಈ ಒಂದು ಫಾರೆಸ್ಟ್ರಿ ಕಾಯಿನ್ಗಳಂತ ಇವನು ಕರೀತಾರೆ. ಇವು ತುಂಬಾ ರೇರ್ ಮಟ್ಟಕ್ಕೆ ತಲುಪಿರುವಂಥದ್ದು. ಭಾರತದ 3 ಮಿಂಟ್ಗಳಿಂದ ಈ ಒಂದು ನಾಣ್ಯಗಳು ರಿಲೀಸ್ ಆಗಿರುವಂಥದ್ದು. ಯಾವುದು 3 ಮಿಂಟ್ಗಳು ಅಂದ್ರೆ ಹೈದರಾಬಾದ್, ಕೋಲ್ಕತ್ತಾ ಹಾಗೆ ಬಾಂಬೆ ಮಿಂಟ್ಗಳಿಂದ ರಿಲೀಸ್ ಆಗಿರುವಂಥದ್ದು. 3 ಮಿಂಟ್ಗಳ ನಾಣ್ಯಗಳು ಕೂಡ ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಹೈದರಾಬಾದ್ ಮಿಂಟ್ ನಾಣ್ಯ ಸ್ವಲ್ಪ ಸ್ಕೇರ್ ಮಟ್ಟಕ್ಕೆ ಅಂದ್ರೆ ಅಲ್ಟ್ರಾ ಸ್ಕೇರ್ ಮಟ್ಟಕ್ಕೆ ತಲುಪಿರುವಂಥದ್ದು. ಅದು ಸ್ವಲ್ಪ ಹೆಚ್ಚಿನ ಬೆಲೆಯನ್ನು ಹೊಂದಿರುವಂಥದ್ದು. ಉಳಿದಂತೆ ಕೋಲ್ಕತ್ತಾ ಹಾಗೂ ಬಾಂಬೆ ಕೂಡ ಸ್ಕೇರ್ ಮಟ್ಟದಲ್ಲೇನೆ ಈ ಒಂದು ನಾಣ್ಯಗಳ ಬೆಲೆಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಮತ್ತೆ ಈ ವಿಡಿಯೋದ ಕೊನೆಯವರೆಗೂ ನೋಡಿದಾಗ ನಿಮಗೆ ಈ ಒಂದು ನಾಣ್ಯಗಳ ಮಹತ್ವ ಅರ್ಥ ಆಗುತ್ತೆ. ಈಗ ಈ ಒಂದು ನಾಣ್ಯವನ್ನು ರಿಲೀಸ್ ಮಾಡಿರುವಂತಹ ಉದ್ದೇಶ ಏನು ಅಂದ್ರೆ, ಯಾವುದೇ ಒಂದು ಕಮೆಮೊರೇಟಿವ್ ನಾಣ್ಯ ಆಗಿರಲಿ, 1 ರೂಪಾಯಿದಾಗಿರ್ಲಿ, 2 ರೂಪಾಯಿದಾಗಿರ್ಲಿ, 5 ರೂಪಾಯಿದಾಗಿರ್ಲಿ, ಅದರ ಹಿಂದೆ ಒಂದು ಥೀಮ್ ಇರುತ್ತೆ, ಒಂದು ಉದ್ದೇಶ ಇರುತ್ತೆ. ಅದೇ ರೀತಿ ಈ ಒಂದು 25 ಪೈಸೆಯ ನಾಣ್ಯಕ್ಕೆ ಉದ್ದೇಶ ಏನು ಅಂದ್ರೆ, ಭಾರತದಲ್ಲಿ 1980ರ ದಶಕದಲ್ಲಿ ಆ ಒಂದು ಟೈಮ್ ನಲ್ಲಿ ಫಾರೆಸ್ಟ್ ಅನ್ನ ಅತ್ಯಂತ ಹೇರಳವಾಗಿ ಕಡಿತಾ ಇದ್ರು. ಅಂದ್ರೆ ಅರಣ್ಯ ನಾಶ ಹೆಚ್ಚಾಗ್ತಾ ಇತ್ತು. ಆ ಒಂದು ಅರಣ್ಯ ನಾಶವನ್ನು ತಡೆಯೋದಕ್ಕೋಸ್ಕರ ಈ ಒಂದು ನಾಣ್ಯಗಳನ್ನ ರಿಲೀಸ್ ಮಾಡಿರುವಂಥದ್ದು. ನೀವು ನೋಡ್ಬೋದು, ಒಂದು ಗ್ರಾಮದ ಚಿತ್ರ ಇರುವಂಥದ್ದು, ಮುಂದೆ ಒಂದು ಜಿಂಕೆಯ ಚಿತ್ರ, ಅದರಿಂದ ಒಂದು ಮರ ಇರುವಂಥದ್ದು, ಒಂದು ಹಳ್ಳಿ ಹೆಂಗಸು ಒಲೆಯನ್ನ ಹಚ್ತಾ ಇರುವಂಥದ್ದು. ಇದರ ಅರ್ಥ ನೋಡಿ, ತುಂಬಾ ಕ್ಲಿಯರ್ ಆಗಿರುವಂಥದ್ದು. ನೀವು ಮನೆಯ ಒಂದು ಉದ್ದೇಶಗಳಿಗೋಸ್ಕರ ಒಂದು ಅರಣ್ಯವನ್ನ ಕಡಿತಾ ಇದ್ದೀರಾ ಅಂದ್ರೆ ಅದನ್ನು ಕೂಡ ನಿಲ್ಲಿಸಿ ಅಂತಾನೂ ಇರುವಂಥದ್ದು. ಅರಣ್ಯ ನಾಶ ಆದ್ರೆ ನೀವು ನೋಡಿ, ಇಲ್ಲಿ ಏನು ಗ್ರೀನ್ ಎಲೆಗಳು ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಸಿಗೋದಿಲ್ಲ. ಮತ್ತೆ ಈ ಒಂದು ಪ್ರಾಣಿ ಪಕ್ಷಿಗಳು ಸಿಗೋದಿಲ್ಲ. ಈ ರೀತಿಯ ಒಂದು ಸಂದೇಶವನ್ನು ಹೊತ್ತು ಬಂದಂತಹ ಈ ಒಂದು ನಾಣ್ಯ ಇವತ್ತು 2025-26ರ ಒಂದು ಹೊಸ್ತಿಲಲ್ಲಿ ತುಂಬಾ ಒಂದು ಅತ್ಯಮೂಲ್ಯವಾದಂತಹ ನಾಣ್ಯ ಅನ್ಸ್ಕೊಂಡಿರುವಂಥದ್ದು ಸಂಗ್ರಾಹಕರ ಪಾಲಿಗೆ. ನಾಣ್ಯದ ಅಬ್ಸರ್ವ್ ಸೈಡ್ ನಲ್ಲಿ ನೋಡ್ಬೋದು, 25 ಪೈಸೆ ಅಂತ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಬರೆದು ರಾಷ್ಟ್ರೀಯ ಲಾಂಛನವನ್ನ ಇಲ್ಲಿ ಮೇಲ್ಗಡೆ ಹಾಕಿರುವಂಥದ್ದು. ರಾಷ್ಟ್ರೀಯ ಲಾಂಛನದ ಕೆಳಗಡೆ ಸತ್ಯಮೇವ ಜಯತೆ ಅಂತ ಬರೆದಿರುವಂಥದ್ದು. ಅದೇ ರೀತಿ ನಾಣ್ಯದ ರಿವರ್ಸ್ ಸೈಡ್ ನಲ್ಲಿ ಸುಂದರವಾದಂತಹ ಒಂದು ಗ್ರಾಮದ ಚಿತ್ರವನ್ನ ಬರೆದಿರುವಂಥದ್ದು. ಅಂದ್ರೆ 1985ರ ಅಂದ್ರೆ ಸುಮಾರು 45 ವರ್ಷಗಳ ಹಿಂದೆನೇನೆ 40-45 ವರ್ಷಗಳ ಹಿಂದೆನೇನೆ ಈ ಒಂದು ಏನು ಥೀಮ್ ಬಂದಿರುವಂಥದ್ದು. ಈಗ ಏನು 2025ರಲ್ಲಿ ಅರಣ್ಯ ನಾಶ ಹಾಗೆ ಈಗ ಅಂತ ಹೇಳ್ತಾ ಇರಲ್ಲ, ಇದನ್ನ 45-50 ವರ್ಷಗಳಿಂದನೇ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ ಭಾರತೀಯರು. ಇದೆಲ್ಲ ಒಂದು ವಿಶ್ವಸಂಸ್ಥೆಯ ಅಡಿಯಲ್ಲಿ ಬಂದಂತಹ ಒಂದು ಸ್ಕೀಮ್ ಆಗಿತ್ತು. ನಾಣ್ಯಗಳಲ್ಲಿ ಪ್ರತಿಯೊಂದು ದೇಶವು ನಾಣ್ಯಗಳಲ್ಲಿ ಈ ರೀತಿಯ ಸಮಾಜಮುಖಿ ಕೆಲಸಗಳನ್ನ ಮುದ್ರಿಸಬೇಕಾಗಿತ್ತು. ಅದರಿಂದ ಜನರಿಗೆ ಹೆಚ್ಚೆಚ್ಚು ಒಂದು ತಲುಪುತ್ತೆ ಅನ್ನೋದು ಉದ್ದೇಶ ಆಗಿತ್ತು. ಅದು ತುಂಬಾ ಇಂಪ್ಯಾಕ್ಟ್ ಕೂಡ ಆಯ್ತು ಓವರ್ ಎ ಪೀರಿಯಡ್ ಆಫ್ ದ ಟೈಮ್. ಈಗ ಈ ನಾಣ್ಯದ ಮಹತ್ವ ಅಂತ ಏನ್ ಹೇಳಿದ್ನಲ್ಲ, ಇದರ ಬೆಲೆ ಹೌದು, ಈ 25 ಪೈಸೆಯ ನಾಣ್ಯಕ್ಕೆ ಸುಮಾರು 500 ರೂಪಾಯಿಂದ 600 ರೂಪಾಯಿ ಇರುವಂತದ್ದು UNC ಕಂಡೀಷನ್ ನಲ್ಲಿ. ಉಳಿದಂತೆ ಫೈನ್ ಕಂಡೀಷನ್ ಇತ್ತು ಅಂದ್ರೂ 50 ರೂಪಾಯಿಂದ 100 ರೂಪಾಯಿ ಇರುವಂತದ್ದು. ನಾನು ನಿಮಗೆ ಒಂದು ನಾಣ್ಯದ ಬೆಲೆಯನ್ನ ಪುಸ್ತಕದಲ್ಲಿ ತೋರಿಸ್ಬಿಡ್ತೇನೆ, ನೋಡ್ಬೋದು. ನಾನು ಈ ಒಂದು ನಾಣ್ಯವನ್ನ ಸಾಯಿನಾಥ್ ರೆಡ್ಡಪ್ಪ ಅವರ ಪುಸ್ತಕದಲ್ಲಿ ನಿಮ್ಗೆ ತೋರಿಸ್ತಾ ಇರುವಂತದ್ದು ನೋಡುವುದು. ಫಾರೆಸ್ಟ್ರಿ ಫಾರ್ ಡೆವಲಪ್ಮೆಂಟ್ ಅಂತ ಇರುವಂತದ್ದು ಇದೇ ನಾಣ್ಯ. ನಾನು ಇಷ್ಟೊತ್ತು ನಿಮ್ಗೆ ತೋರಿಸಿದ್ನಲ್ಲ, ಇದೇ ನಾಣ್ಯ. ಸೊ ಮೆಟಲ್ ಬಂದು ಕಾಪರ್ ನಿಕಲ್ನ ಮೆಟಲ್. ನಾಣ್ಯ ಬಿಡುಗಡೆ ಆಗಿರುವಂತದ್ದು ನಾನು ನಿಮ್ಗಾಗ್ಲೇ ಹೇಳಿದೆ 1985ರಲ್ಲಿ. ಇದರ ಒಂದು ತೂಕ ಬಂದು 2.5 ಗ್ರಾಮ್. ಮತ್ತೆ ಇದರ ಒಂದು ಸೈಜ್ ಅಂದ್ರೆ ಏನು, 19 mm ಡಯಾಮೀಟರ್ ಇರುವಂತದ್ದು. 19 mm ಅಷ್ಟು ಡಯಾಮೀಟರ್ ನ ಹೊಂದಿರುವಂತದ್ದು. ಅಂದ್ರೆ ವೃತ್ತಾಕಾರದ ಒಂದು ಈ ಒಂದು ಶೇಪ್ ನ ಡಯಾಮೀಟರ್ ಬಂದು 19 mm ಇರುವಂತದ್ದು. ನೋಡ್ಬೋದು, ಇಲ್ಲಿ 3 ಮಿಂಟ್ಗಳ ಡೀಟೇಲ್ಸ್ ಅನ್ನ ಕೊಟ್ಟಿರುವಂತದ್ದು. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್. ಇದರಲ್ಲಿ ಹೈದರಾಬಾದ್ ನ UNC ಕಂಡೀಷನ್ ನಾಣ್ಯ ನೋಡ್ಬೋದು ನೀವು. ಸ್ಕೇರ್ ಕ್ಯಾಟಗರಿ 3 ಕೂಡ ಸ್ಕೇರ್ ಕ್ಯಾಟಗರಿ ಇರುವಂತದ್ದು. ಹೈದರಾಬಾದ್ ನ ಒಂದು ನಾಣ್ಯ 600 ರೂಪಾಯಿ ಅಷ್ಟು ಇರುವಂತದ್ದು UNC ಕಂಡೀಷನ್ ಅಲ್ಲಿ. ಅದಕ್ಕೂ ಹೆಚ್ಚಿನ ಬೆಲೆ ಇರುವಂತದ್ದು ಲಸ್ಟರ್ ಗ್ರೇಡ್ ಇತ್ತು ಅಂದ್ರೆ, UNC ಗ್ರೇಡ್ ನಲ್ಲಿ ಲಸ್ಟರ್ ಗ್ರೇಡ್ ಅಂತ ಬಂತು ಅಂದ್ರೆ. ಸೊ ಈಗ ಹೇಳಿ, 25 ಪೈಸೆಗೆ ಸುಮಾರು 600 ರೂಪಾಯಿ ಸಿಗುತ್ತೆ ಅಂದ್ರೆ ಈ ನಾಣ್ಯಕ್ಕೆ ಹೆಚ್ಚಿನ ಮಹತ್ವ ಇದೆಯಾ ಇಲ್ವಾ ಅಂತ. ಸೊ ಒಂದು ಕಾಲದಲ್ಲಿ ಇದಕ್ಕೆ 25 ಪೈಸೆ ಬೆಲೆ ಇತ್ತು, ಈಗ ಇದಕ್ಕೆ ಬೆಲೆ 600 ರೂಪಾಯಿ ತಲುಪಿರುವಂತದ್ದು. ನನ್ನ ಹತ್ರ ಎಲ್ಲಾ ಗ್ರೇಡ್ ನ ನಾಣ್ಯಗಳು, ಡಿಫ್ರೆಂಟ್ ಗ್ರೇಡ್ ನ ನಾಣ್ಯಗಳು ಕೂಡ ನಾನು ಪ್ರೊಟೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಅದೇ ರೀತಿ ಎಲ್ಲಾ ಮಿಂಟ್ನ ಎಲ್ಲಾ ನಾಣ್ಯಗಳು ನನ್ನ ಹತ್ರ ಇರುವಂತದ್ದು ನನ್ನ ಸಂಗ್ರಹದಲ್ಲಿ ಜೋಪಾನವಾಗಿದ್ದಾವೆ. ಸೊ ನಿಮ್ಮ ಹತ್ರ ಯಾರತ್ರ ಈ ತರದ ನಾಣ್ಯಗಳು ಇತ್ತು ಅಂದ್ರೆ, 25 ಪೈಸೆಯ ನಾಣ್ಯಗಳಲ್ಲಿ ಈ ತರದ ವಿಶೇಷವಾದಂತಹ ನಾಣ್ಯಗಳಿತ್ತು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಯಾವ ನಾಣ್ಯ, ಎಷ್ಟನೇ ಇಸ್ವಿ ಮತ್ತೆ ಯಾವ ಮಿಂಟ್ ಅಂತ.
ಅದರ ಬೆಲೆಗೆ ನಾನು ಎಷ್ಟು ಅಂತ ನಿಮಗೆ ಕಾಮೆಂಟ್ ನಲ್ಲಿ ಉತ್ತರ ಕೊಡ್ತೇನೆ. ಸೊ ಈ ಒಂದು ಹೈದರಾಬಾದ್ ನ ನೋಡಬಹುದು, UNC ಕಂಡೀಷನ್ ನಾಣ್ಯ, ಆಲ್ಮೋಸ್ಟ್ UNC ಕಂಡೀಷನ್ ನಾಣ್ಯ. ಇದಕ್ಕೆ 500 ರೂಪಾಯಿ ಬೆಲೆ ಇರುವಂತದ್ದು. ಉಳಿದಂತೆ ನೋಡಿ ಇಲ್ಲೊಂದು ಯೂಸ್ಡ್ ಕಂಡೀಷನ್ ನಾಣ್ಯ ಇರುವಂತದ್ದು, ಇದ್ರ ಬೆಲೆ ಕೂಡ ಇದು ಕೋಲ್ಕತ್ತಾ ಮಿಂಟ್ ನಾಣ್ಯ 50 ರೂಪಾಯಿಂದ 60 ರೂಪಾಯಿ ಇರುವಂತದ್ದು. ಹೈದರಾಬಾದ್ ಮಿಂಟ್ ಆದ್ರೆ ಸ್ಟಾರ್ ಮಾರ್ಕ್ ಇರುತ್ತೆ ನೋಡಬಹುದು, ಇದು ಸ್ಟಾರ್ ಮಾರ್ಕ್ ಇರುವಂತದ್ದು 1985 ಕೆಳಗಡೆ. ಕೋಲ್ಕತ್ತಾ ಮಿಂಟ್ ಆದ್ರೆ ಯಾವುದೇ ಮಿಂಟ್ ಮಾರ್ಕ್ ಇರೋದಿಲ್ಲ. ಅದೇ ಬಾಂಬೆ ಆದ್ರೆ ನಿಮ್ಗೆ ಡೈಮಂಡ್ ಶೇಪ್ ನೋಡೋದಕ್ಕೆ ಸಿಗುತ್ತೆ ಕೆಳಗಡೆ. ನಿಮ್ಗೆ ಬಾಂಬೆ ಮಿಂಟ್ ನಾಣ್ಯಗಳು ನನ್ನ ಹತ್ರ ಇರುವಂತದ್ದು ನಾನು ನಿಮ್ಗೆ ತೋರಿಸ್ತೀನಿ. ಇದ್ರೆ ನೋಡಿ, ಇದು ಡೈಮಂಡ್ ಶೇಪ್ ಇರುವಂತದ್ದು 1985 ಕೆಳಗಡೆ ಡೈಮಂಡ್ ಶೇಪ್ ಇರುವಂತದ್ದು. ಸೊ ಈ ರೀತಿಯ ನಾಣ್ಯಗಳನ್ನು ನಿಮಗೆ ಕಲೆಕ್ಟ್ ಮಾಡ್ಕೊಬೇಕು ಅನ್ಸಿದ್ರೆ ಎಲ್ಲಿ ತಗೊಳ್ಬೇಕು, ಹೇಗೆ ತಗೊಳ್ಬೇಕು, ಯಾವ ರೀತಿ ಸಂಗ್ರಹ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ನೋಡಬಹುದು ಇಲ್ಲೊಂದು ಮತ್ತೊಂದು UNC ಕಂಡೀಷನ್ ನಾಣ್ಯ ಇರುವಂತದ್ದು. ಇದು ನನ್ನ ಹತ್ರ ಇರುವಂತದ್ದು ಹೈದರಾಬಾದ್ ಮಿಂಟ್ UNC ಕಂಡೀಷನ್ ನಾಣ್ಯ. ಸೊ ಹೈದರಾಬಾದ್ ಮಿಂಟು ಆದಷ್ಟು ಬೇಗ ರೇರ್ ಕೆಟಗರಿಗೆ ಹೋಗುತ್ತೆ. ಈ ನಾಣ್ಯ 1000 ರೂಪಾಯಿ ಗಡಿ ದಾಟುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಇನ್ನ ಚಾನಲ್ಗೆ ಹೊಸದಾಗಿ ಬಂದು ವಿಡಿಯೋನ ಫುಲ್ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.